60 ರೋಗಿಗಳಿದ್ದ ಕೋಣೆಯಲ್ಲಿ ಹಾವೊಂದು ಕಾಡಿಸಿಕೊಂಡು ಆತಂಕ ಸೃಷ್ಟಿಸಿದ ಘಟನೆ ಮೈಸೂರಿನ ಸ್ಯಾನಿಟೋರಿಯಂ ಆಸ್ಪತ್ರೆಯಲ್ಲಿ ನಡೆದಿದೆ. ಕೆಆರ್ಎಸ್ ರಸ್ತೆಯಲ್ಲಿರುವ ಸ್ಯಾನಿಟೋರಿಯಂ ಆಸ್ಪತ್ರೆಯ ಕಬೋರ್ಡ್ನಲ್ಲಿ ಹಾವು ಕಾಣಿಸಿಕೊಂಡಿದೆ. ರೋಗ ಸಂರಕ್ಷಕ ರಮೇಶ್ ಆಸ್ಪತ್ರೆಗೆ ತೆರಳಿ ಕೂಡಲೇ ಹಾವನ್ನ ಹಿಡಿದಿದ್ದಾರೆ. ಹಾವು ಹಿಡಿದ ಬಳಿಕ ಆಸ್ಪತ್ರೆಯ ರೋಗಿಗಳು ಕೊಂಚ ನಿಟ್ಟುಸಿರು ಬಿಟ್ಟಿದ್ದಾರೆ. ಇನ್ನು ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆಯೇ ಹಾವು ಒಳಗೆ ಬರೋಕೆ ಕಾರಣ ಅಂತ ಸಿಬ್ಬಂದಿ ವಿರುದ್ಧ ರೋಗಿಗಳ ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೂಪರ್ ಸರ್, ಸೂಪರ್. ಮೈಸೂರಿನ ಸ್ಯಾನಿಟೋರಿಯಂ ಆಸ್ಪತ್ರೆಯಲ್ಲಿ ಆಗಿರುವಂತಹ ಘಟನೆ. 60 ರೋಗಿಗಳಿದ್ದಂತಹ ಈ ಆಸ್ಪತ್ರೆಯ ವಾರ್ಡ್ಗೆ ಇದಕ್ಕಿದ್ದ ಹಾಗೆ ಹಾವು ನಾಗರಾಜ ಎಂಟ್ರಿ ಕೊಟ್ಟಿತ್ತು. ಅಲ್ಲಿನ ಕಬೋರ್ಡ್ನಲ್ಲಿ ಈ ಹಾವು ಹೋಗಿ ಕುಳಿತುಕೊಂಡಿತ್ತು. ಇದನ್ನು ಗಮನಿಸಿದ ಆಸ್ಪತ್ರೆಯಲ್ಲಿದ್ದಂತಹ ರೋಗಿಗಳು ಹಾಗೂ ರೋಗಿಗಳ ಸಂಬಂಧಿಕರು ತೀವ್ರ ಆತಂಕಕ್ಕೆ ಒಳಗಾದ್ರು. ಸಾಕಷ್ಟು ಕೋಲಾಹಲ ಪರಿಸ್ಥಿತಿಯಲ್ಲಿ ಉಂಟಾಯಿತು. ಕೂಡಲೇ ಹಾವನ್ನ ಹಿಡಿಯುವಂತಹ ರಮೇಶ್ ಅವರಿಗೆ ಫೋನ್ ಮಾಡಿ ಕರೆಯಲಾಯಿತು. ಸ್ಥಳಕ್ಕೆ ಬಂದಂತಹ ರಮೇಶ್ ಅವರು ಕೂಡಲೇ ಹಾವನ್ನ ಹಿಡಿದು ಬಳಿಕ ಅದನ್ನು ರಕ್ಷಣೆ ಮಾಡಿದ್ದಾರೆ. ಅವರು ಹಾವನ್ನ ಹಿಡಿದು ತೆಗೆದುಕೊಂಡು ಹೋದ ಬಳಿಕವಷ್ಟೇ ಸ್ವಲ್ಪ ಸಮಾಧಾನದಿಂದ ಜನ ನೆಮ್ಮದಿಯ ನಿಟ್ಟುಸಿರನ್ನು ಬಿಡುವಂತಾಯಿತು. ಇಲ್ಲಿನ ಅವ್ಯವಸ್ಥೆಯೇ ಇದಕ್ಕೆ ಕಾರಣ ಅನ್ನುವಂಥ ಆಕ್ರೋಶವನ್ನು ಕೂಡ ಜನ ವ್ಯಕ್ತಪಡಿಸಿದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಈ ಕಟ್ಟಡದ ಒಳಕ್ಕೆ, ಅದು ಕೂಡ ಕಬೋರ್ಡ್ ಒಳಕ್ಕೆ ಹಾವು ಬಂದು ಸೇರ್ಕೊಂಡಿದ್ದು ಹೇಗೆ ಅಂತ? ಅಮೃತದ ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ ಯಾವ ರೀತಿ ಅನ್ನೋದಕ್ಕೆ ಇದೊಂದು ರೀತಿಯಾದಂತಹ ಉದಾಹರಣೆ ಅಂತಾನೆ ಹೇಳ್ಬೋದು. ಮೈಸೂರಿನ ಕೆಆರ್ಎಸ್ ರಸ್ತೆಯಲ್ಲಿರುವಂತಹ ಸ್ಯಾನಿಟೋರಿಯಂನಲ್ಲಿ ರೋಗಿಯ ಒಂದು ಕಬೋರ್ಡ್ ನಲ್ಲೇ ಹಾವು ಬೆಳಗ್ಗೆ ಪ್ರತ್ಯಕ್ಷವಾಗಿತ್ತು. ಅಂದ್ರೆ ಈ ಒಂದು ಆಸ್ಪತ್ರೆಯ ಸುತ್ತಮುತ್ತಲು ಸಾಕಷ್ಟು ಗಿಡಗಂಟೆಗಳಿರೋದ್ರಿಂದಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾವುಗಳಿದಾವೆ ಮತ್ತೆ ವಿಷ ಜಂತುಗಳಿದಾವೆ ಅಂತೇಳಿ ಸಾಕಷ್ಟು ಬಾರಿ ಆಸ್ಪತ್ರೆಯವರಿಗೆ ದೂರು ನೀಡಿದ್ರು ಸಹ ಯಾರು ಈ ಬಗ್ಗೆ ಗಮನವನ್ನ ಹರಿಸಿಲ್ಲ. ಇದೇ ಕಾರಣದಿಂದಾಗಿ ಹಾವು ಇವತ್ತು ಏನು ರೋಗಿ ಇರ್ತಾರೆ ಆ ರೋಗಿಯ ಒಂದು ಔಷಧಿಗಳನ್ನ ಇಡುವಂತಹ ಕಬೋರ್ಡ್ ನಲ್ಲಿ ಕಾಣಿಸ್ಕೊಂಡಿತ್ತು. ಇದನ್ನು ಕಂಡಂತಹ ರೋಗಿಗಳು ತಕ್ಷಣ ರೋಗ ಸಂರಕ್ಷಕ ರಮೇಶ್ ಅವರಿಗೆ ಮಾಹಿತಿಯನ್ನು ನೀಡಿದ್ರು. ಸ್ಥಳಕ್ಕೆ ಆಗಮಿಸಿದಂತಹ ರಮೇಶ್ ಅವರು ಆ ನಾಗರವನ್ನ ಹಿಡಿದು ರೋಗಿಗಳ ಆತಂಕವನ್ನ ದೂರ ಮಾಡಿದ್ರು. ಆದ್ರೆ ಇದು ಇವತ್ತಿನ ವಿಚಾರವಲ್ಲ, ಪ್ರತಿ ಬಾರಿಯೂ ಸಹ ಈ ರೀತಿಯಂತಹ ಘಟನೆಗಳು ಇಲ್ಲಿ ಮರುಕಳಿಸ್ತಾನೆ ಇದೆ. ಆದ್ರೂ ಸಹ ಯಾರು ಗಮನವನ್ನ ಹರಿಸ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ರೋಗಿಗಳ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಇನ್ನಾದ್ರೂ ಆಸ್ಪತ್ರೆಯ ಸಿಬ್ಬಂದಿ ಈ ಬಗ್ಗೆ ಎಚ್ಚೆತ್ತುಕೋಬೇಕು ಮತ್ತೆ ಅಗತ್ಯವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು. ಈ ರೀತಿಯಾದಂತಹ ಹಾವುಗಳ ವಾಸಸ್ಥಾನ ಏನು ಸುತ್ತಮುತ್ತ ಇದೆ ಎಲ್ಲವನ್ನೂ ಸಹ ಸ್ವಚ್ಛಗೊಳಿಸುವಂತ ಕೆಲಸವನ್ನ ಮಾಡಬೇಕು. ಇಲ್ವಾದ್ರೆ ಈ ಹಾವಿನಿಂದ ಕಡಿತದಿಂದಾಗಿಯೇ ರೋಗಿಗಳು ಸಾಯುವ ಒಂದು ಸಾಧ್ಯತೆ ಸಹ ಹೆಚ್ಚಿನದಾಗಿದೆ. ಹೀಗಾಗಿ ಜಿಲ್ಲಾಡಳಿತ ಮತ್ತೆ ಮೈಸೂರು ಮಹಾನಗರ ಪಾಲಿಕೆ ಎಲ್ಲರೂ ಸಹ ಇತ್ತ ಗಮನ ಹರಿಸಬೇಕು ಅನ್ನೋದು ಈಗ ರೋಗಿಗಳ ಸಂಬಂಧಿಕರ ಒಂದು ಆಗ್ರಹವಾಗಿದೆ. ಅಮರ್, ಧನ್ಯವಾದ ರಾಮ್.